ನಮಸ್ಕಾರ, ನಾನು ಭೂಮಿಕಾ ರಾಧಾಕೃಷ್ಣ. ಈಗ ನಾನು ಬಾಯ್ಕಾಟ್ ಎನ್ನುವ ಪದ ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ನಿಮಗೆ ಮಾಹಿತಿ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆ, ಹೋರಾಟ, ಚಳುವಳಿ ದಿನನಿತ್ಯ ನಡೀತಾ ಇರುತ್ತೆ. ನಾವು ನೋಡ್ತಾ ಇರ್ತೀವಿ, ನೀವು ನೋಡ್ತಾ ಇರ್ತೀರ. 70-80ರ ದಶಕದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಬಾಯ್ಕಾಟ್ ಎನ್ನುವ ಪದ ಜಾಸ್ತಿ ಸದ್ದು ಮಾಡ್ತಾ ಇತ್ತು. ವೀಕ್ಷಕರೇ, ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. 18ನೇ ಶತಮಾನದಲ್ಲಿ ಐರ್ಲ್ಯಾಂಡಿನಲ್ಲಿ ಚಾರ್ಲ್ಸ್ ಬಾಯ್ಕಾಟ್ ಎನ್ನುವ ವ್ಯಕ್ತಿ ಇದ್ದ. ಆತ ಒಬ್ಬ ಜಮೀನುದಾರ. ಆ ಜಮೀನನ್ನು ಕೆಲವು ರೈತರಿಗೆ ಗುತ್ತಿಗೆಗೆ ಕೊಟ್ಟಿದ್ದ. 1 ವರ್ಷ ಮಳೆನೇ ಬರಲಿಲ್ಲ. ರಾಜ್ಯ ಪೂರ್ತಿ ಬರಗಾಲ ಬಂದು ಬೆಳೆಯೇ ಬೆಳಿಲಿಲ್ಲ. ಒಂದು ದಿನ ರೈತರೆಲ್ಲರೂ ಚಾರ್ಲ್ಸ್ ಬಾಯ್ಕಾಟ್ ಹತ್ರ ಹೋಗ್ತಾರೆ. ಬರಗಾಲ ಬಂದಿರೋದ್ರಿಂದ 25% ಕಮ್ಮಿ ದುಡ್ಡು ತಗೊಳ್ಳಿ ಅಂತ ಕೇಳ್ತಾರೆ. ಆದರೆ ಚಾರ್ಲ್ಸ್ ಬಾಯ್ಕಾಟ್ ಸುತಾರ ಒಪ್ಪೋದೇ ಇಲ್ಲ. ರೈತರೆಲ್ಲರೂ ಒಂದು ನಿರ್ಧಾರ ತಗೊತಾರೆ. ಆ ನಿರ್ಧಾರ ಏನು ಅಂದರೆ, ಆತನ ಜಮೀನಿನಲ್ಲಿ ಕೆಲಸ ಮಾಡಬಾರ್ದು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ನಿರ್ಧಾರ ತಗೊತಾರೆ. ಆತನು ತುಂಬ ಸಂಕಷ್ಟಕ್ಕೆ ಗುರಿಯಾದ. ಆತನ ಮನೆಗೆ ಯಾರೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅದರಿಂದ ಅವನು ತುಂಬ ಸಂಕಷ್ಟಕ್ಕೆ ಗುರಿಯಾದ. ಹಿಂಸೆಯ ಹಾದಿ ತುಳಿಯದೆ ಆ ಸ್ಥಳದ ರೈತರೆಲ್ಲರೂ ಆತನಿಗೆ ಬಹಿಷ್ಕಾರ ಹಾಕಿದರು. ಹೀಗೆ ಬಂದಂಥ ಪದವೇ ಬಾಯ್ಕಾಟ್. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.